ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಟಿಫನ್ನಿಗೆ ಒತ್ತು ಶಾವಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಯಿ ಹಾಲು ಕೂಡ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ರೆಡಿ ಮಾಡಿ ಈ ಒತ್ತು ಶಾವಿಗೆ ರೆಸಿಪಿ ವಿಡಿಯೋಸ್ ಮಾತ್ರ ಸ್ವಲ್ಪ ಝೂಮ್ ಆಗಿದೆ. ಏನಕ್ಕೆ ಅಂತ ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ನಾನು ಕೊನೆಯಲ್ಲಿ ಹೇಳಿರ್ತೀನಿ ಏನಕ್ಕೆ ಈ ರೀತಿ ವಿಡಿಯೋ ಕ್ಲಿಪ್ಪಿಂಗ್ ಬಂದಿದೆ ಅಂತ ಹೇಳಿ. ಸೊ ಹಾಗೆ ಒತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಹೇಳ್ಬಿಡ್ತೀನಿ. ನಾರ್ಮಲಾಗಿ ಎಲ್ಲರೂ ಕೂಡ ಮಾಡೋ ರೀತಿನೇ ನಾನು ಮಾಡಿರೋದು. ಆದರೂ ಒಂದ್ಸಲ ರೆಸಿಪಿ ಹೇಳ್ಬಿಡ್ತೀನಿ. ಹೊಸದಾಗಿ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೂ ತಿಳ್ಕೊಂಡಂಗೆ ಆಗುತ್ತೆ ಅಲ್ವಾ. ಸೊ ಹಾಗೆ ನಾನು 2 ಲೋಟ ನೀರಿಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ದಪ್ಪವಾಗಿ ತರಿಯಾಗಿದೆ ಅಂದರೆ ಹುರಿದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಒಂದಕ್ಕೊಂದು ಅಂಟದೇನೆ. ಸ್ವಲ್ಪ ಹಿಟ್ಟು ಇಲ್ಲಿ ಚೆನ್ನಾಗಿ ನಯಸ್ ಪುಡಿ ಇತ್ತು. ಸೊ ಹಾಗಾಗಿ ನಾನು ಉರಿಲಿಲ್ಲ, ಡೈರೆಕ್ಟ್ ಹಾಗೆ ಹಾಕಿದ್ದೀನಿ. ನೀರಲ್ಲಿ 1-2 ಸ್ಪೂನು ಎಣ್ಣೆ ಹಾಗೆ ಉಪ್ಪು ಹಾಕಿಬಿಟ್ಟು ನೀರು ಕುದಿಬೇಕಾದ್ರೆ ಏನು ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಗಂಟಿಲ್ದೇ ಚೆನ್ನಾಗಿ ನಾದ್ಕೊಬೇಕು. ಸೊ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವಿ ಕೈಗೆ ಅಂಟದೇ ಅಷ್ಟು ಚೆನ್ನಾಗಿ ಶಾವಿಗೆ ಒಂದಕ್ಕೊಂದು ಅಂಟದೇ ಬರುತ್ತೆ. ಸೊ ಇವಾಗ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಇಡ್ಲಿ ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಒಂದು ಪಾತ್ರೆಗೆ 2 ಲೋಟ ನೀರನ್ನು ಹಾಕಿ ಕಡುಬು ಬೇಯಿಸೋಕ್ಕೆ ಅಂತ ಹಟ್ಟಿಟ್ಕೊಂಡಿರ್ತೀವಲ್ವ ಆ ಪ್ಲೇಟನ್ನು ಇಟ್ಬಿಟ್ಟು ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋ ಶಾವಿಗೆ ಹಿಟ್ಟೇನಿದೆ ಸೊ ಇದನ್ನು ಚಿಕ್ಕದಾಗಿ ಉರುಂಡೆ ರೀತಿಲಿ ಕಟ್ಕೊಂಡು ಅದರ ಮೇಲೆ ಆವಿಲಿ ಬೇಯಿಸೋಕ್ಕೆ ಇಡಬೇಕು. ಸೊ ಇದು ಚೆನ್ನಾಗಿ ಬೆಂದ್ರೇ ಒಂದಕ್ಕೊಂದು ಅಂಟೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಹಿಟ್ಟು ಬಿಸಿಯಾಗಿರ್ಬೇಕಾದ್ರೇ ಚೆನ್ನಾಗಿ ನಾದಿ ಉಂಡೆ ರೀತಿ ಮಾಡಿಕೊಂಡು ಆವಿಲಿ ಬೇಯಕ್ಕೆ ಇಡಬೇಕು. ಕಡುಬು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಾನ್ಸೆಪ್ಟಲ್ಲಿ ಮಾಡುವಂಥ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಪ್ಲೇಟ್ ಮೇಲೆ ಜೋಡಿಸಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟು ಆಮೇಲೆ ಇದು ಆಗಿದೆಯೋ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದರೆ ನೀರು ಕೈ ಮಾಡಿಕೊಂಡು ಇದನ್ನು ಟಚ್ ಮಾಡಿ ನೋಡಿದಾಗ ಹಿಟ್ಟು ಕೈಗೆ ಅಂಟೋದಿಲ್ಲ. ಸೊ ಬೆಂದಿದೆ ಅಂತ ಒಂದು 10 ನಿಮಿಷ ಬೇಯಿಸಿದ್ರೇ ಸಾಕು, ಗೊತ್ತಾಗ್ಬಿಡುತ್ತೆ. ಹಾಗೆ ನಾನು ಇದೆಲ್ಲ ರೆಡಿ ಆಗೋವಷ್ಟರಲ್ಲಿ ಕಾಯಿ ಹಾಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡಿದ್ದೀನಿ, ಶುಗರ್ ಹಾಕಿಲ್ಲ. ಶುಗರು ಹಾಕಿ ಕೂಡ ಮಾಡ್ಬೋದು, ಬಟ್ ಬೆಲ್ಲದ ರುಚಿ ಇರುತ್ತೆ. ಸೊ ಹಾಗಾಗಿ ಬೆಲ್ಲನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಲ್ಲ ಎಲ್ಲ ಕರಗಲಿ ಅಂತ ಹೇಳಿಬಿಟ್ಟು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಶೋಧಿಸ್ಕೊಂಡು ಹಾಕೋಣ ಅಂತ ಹೇಳಿ. ಸೆತ್ತೆ ಎಲ್ಲ ಇರುತ್ತೆ, ಸ್ವಲ್ಪ ಕಲ್ಲು ಥರ ಎಲ್ಲ ಇರುತ್ತಲ್ವ ಬೆಲ್ಲದಲ್ಲಿ, ಅದಕ್ಕಾಗಿ ಶೋಧಿಸ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಹಾಗೆ ಅರ್ಧ ಭಾಗದಷ್ಟು ಮಾತ್ರ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು 1-2-3 ಏಲಕ್ಕಿನ ಡೈರೆಕ್ಟಾಗಿ ಹಾಗೆ ರುಬ್ಕೊಳ್ಳೋಣ ಅಂತ ಹೇಳಿ ಜಾರಲ್ಲೇ ಏಲಕ್ಕಿಗಳನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಫ್ಲೇವರು ಕಾಯಿ ಹಾಲಿಗೆ. ಸೊ ಹಾಗಾಗಿ 1-3 ಹಾಕಿದ್ದೀನಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಇವಾಗ ಬೆಲ್ಲದ ಪಾಕ ಅಂತಲೇ ಹೇಳ್ಬೋದು. ಬೆಲ್ಲದ ಪಾಕನ್ನು ಕೂಡ ಶೋಧಿಸ್ಕೊಂಡು ಅದರಲ್ಲಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಲ್ಲ ಎರಡನ್ನೂ ಮಿಕ್ಸ್ ಮಾಡಿ 1-2 ಕುದಿ, ಜಾಸ್ತಿ ಕುದಿಸೋದೇನು ಬೇಡ, 1-2 ಕುದಿ ಆ ಫ್ಲೇವರೇ ಗೊತ್ತಾಗ್ಬಿಡುತ್ತೆ, ಘಮ ಅಂತ ಇರುತ್ತೆ. ಸೊ 1-2 ಕುದಿ ಕುದಿಸಿದ್ರೇ ಕಾಯಿ ಹಾಲು ರೆಡಿ ಆಗುತ್ತೆ. ಸೊ ನಾನು ಇವಾಗ ಟಚ್ ಮಾಡಿ ನೋಡ್ತಾ ಇದ್ದೀನಲ್ಲ, ಒಂದು ಸ್ವಲ್ಪನೂ ಹಿಟ್ಟು ಅಂಟಿಲ್ಲ, ಇದು ಓಕೆ. ಇವಾಗ ಶಾವಿಗೆನ ಒತ್ತಿ. ಈ ವಿಡಿಯೋ ಮಾತ್ರ ಏನಕ್ಕೆ ಇಷ್ಟೊಂದು ಝೂಮ್ ಆಗಿದೆ ಅಂದರೆ ಲಾಂಗ್ ವಿಡಿಯೋ ಶೂಟ್ ಮಾಡಿದ್ದು ಡಿಲೀಟ್ ಆಗಿ ಹೋಗ್ಬಿಡ್ತು. ಮಿನಿ ಬ್ಲಾಗ್ ಹಾಕಿರೋದ್ರಿಂದ ಝೂಮ್ ಆಗಿ ಕಾಣಿಸುತ್ತೆ. ಬಟ್ ಏನಕ್ಕೆ ಡಿಲೀಟ್ ಆಯಿತು ಅಂತಂದರೆ ನಾನೊಂದು ತಿಂಗಳಿಂದ ವೀಡಿಯೋಸ್ನ ನಾನು ಯಾವುದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಒಂದು 10-8 ಲಾಂಗ್ ವಿಡಿಯೋ ಹಾಗೆ ಇತ್ತು. ಎಲ್ಲ ವಾಯ್ಸ್ ಕೊಟ್ಕೊಂಡು ರೆಡಿ ಮಾಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ. ಏನೋ ಕ್ಲಿಯರ್ ಮಾಡೋಕ್ಕೆ ಹೋಗಿ ಫುಲ್ ಕ್ಲಿಯರ್ ಹಾಲ್ ಅಂತ ಡಿಲೀಟ್ ಅಂತ ಕೊಟ್ಬಿಟ್ಟು ಎಲ್ಲ ಡಿಲೀಟ್ ಆಗಿ ಹೋಗ್ಬಿಡ್ತು. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಇಷ್ಟೊಂದೆಲ್ಲ ಕೆಲಸ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ವ್ಲಾಗ್ಗಳೆಲ್ಲ ಹೋಗ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡೆ. ಇರಲಿ ಪರವಾಗಿಲ್ಲ, ಇರೋ ಮಿನಿ ವ್ಲಾಗನ್ನೇ ಎಡಿಟ್ ಮಾಡಿ ಹಾಕಿದ್ರಾಗುತ್ತೆ ಅಂತ ಹೇಳಿ ಹಾಕಿದ್ದೀನಿ. ಚಕ್ಲಿ ಮಾಡೋ ಚಕ್ಲಿ ಒಳ್ಳೆಯಲ್ಲೇ ನಾನು ಶಾವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುತ್ತ ಎಣ್ಣೆ ಸರಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಅದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಒತ್ತಬೇಕು. ಕೈಯಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಸುಡ್ತಾ ಇತ್ತು. ಸೊ ಸ್ವಲ್ಪ ಬಿಸಿ ಇರಬೇಕಾದ್ರೇ ಒತ್ತಿದ್ರೆ ಶಾವಿಗೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ. ತಣ್ಣಗೆ ಮಾಡಿ ಒತ್ತಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಬೇಗ ಒತ್ತಕ್ಕೂ ಆಗೋದಿಲ್ಲ, ಇಟ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಒತ್ತಿದ್ರೇ ಚೆನ್ನಾಗಿರುತ್ತೆ. ಮತ್ತು ಶಾವಿಗೆ ಒತ್ತಿದ ಮೇಲೆ ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟೆ, ಯಾಕಂದರೆ ಬಿಸಿ ಇರಬೇಕಾದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಕಾಯಿ ಹಾಲು ಮಾಡ್ಕೊಂಡು ತಿಂದಿದ್ದಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಪೌಡರ್ನ ಮನೇಲಿ ಯಾವಾಗಲೂ ನಾನು ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಸೊ ಆಲ್ರೆಡಿ ತುಂಬ ಸಲ ನಾನು ಸಾಂಬಾರು ಪೌಡರನ್ನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ಹೇಳಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಬಹುದು. ಸೊ ನಾನು ಮೆಣಸಿನ್ಕಾಯಿ ಬಿಸಿಲಲ್ಲಿ ಒಣಗ್ಸೋಕೆ ಇಡೋಣ ಅಂತ ಹೇಳಿ ತೊಗೊಂಡು ಬರ್ತಾ ಇದ್ದೀನಿ. ಹಾಗೆ ಈ 2 ವಿಡಿಯೋಗಳನ್ನು ಬೇರೆ ದಿನ ನಾನು ವಿಡಿಯೋ ಶೂಟ್ ಮಾಡಿದ್ದಂಥದ್ದು. ಒಂದೇ ದಿನ ವಿಡಿಯೋ ಶೂಟ್ ಮಾಡಲಿಲ್ಲ. ಶಾವಿಗೆ ರೆಸಿಪಿ ವಿಡಿಯೋ ಶೂಟ್ ಮಾಡಿದ ದಿನ ಬೇರೆ ವಿಡಿಯೋ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಈ ವಿಡಿಯೋಗೆ ನಾನು ಮ್ಯಾಶ್ ಮಾಡಿ ಹಾಕಿರುವಂಥದ್ದು. ಸೊ ಇದು ಬೇರೆ ದಿನ ವಿಡಿಯೋ ಶೂಟ್ ಮಾಡಿದ್ದೀನಿ, ಅದು ಬೇರೆ ದಿನ ವಿಡಿಯೋ ಶೂಟ್ ಮಾಡಿರುವಂಥದ್ದು. ಸೊ ಇಷ್ಟು ದಿನ ಏನು ಗ್ಯಾಪ್ ತಗೊಂಡೆ
ಕೂತ್ಕೊಂಡೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕೆ ಅಂತ ಅಂದರೆ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ರೀಸನ್ ಏನು ಅಂತ. ಬಟ್ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾರೆ ಅವ್ರಿಗೆ ತಿಳ್ಕೊಂಡಂಗಾಗುತ್ತೆ. ಸೊ ಅನ್ಸಿಕಾ ಇವಾಗ 10th ಓದ್ತಿರೋದ್ರಿಂದ ಪಕ್ಕದಲ್ಲೇ ಕೂತ್ಕೊಂಡು ಏನು ಓದ್ತಾ ಇದ್ದಾರೆ ಏನು ಓದ್ತಾ ಇಲ್ಲ ಅಂತ ಒಂದು ಚೆಕ್ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಅನ್ಸುತ್ತೆ, ಮಕ್ಕಳಿಗೂ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ, ಜೊತೆಲಿ ಇದಾರಲ್ವಾ ಅಂತ ಹೇಳಿ. ಮಕ್ಕಳು ಏನೇ ಓನ್ ಆಗಿ ಸೆಲ್ಫ್ ರೀಡ್ ಮಾಡಿದ್ರೂ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಓದ್ಕೊಳ್ಳೋ ರೀತಿ ಒಂದು ಫೀಲ್ ಬರೋದಿಲ್ಲ. ಸೊ ನಾನು ನನ್ನ ಅಭಿಪ್ರಾಯನ ಹೇಳ್ತಿರುವಂಥದ್ದು. ಸೊ ಅವ್ರ ಪಾಡಿಗೆ ಅವ್ರು ಓದ್ಕೋತಿದ್ದಾರೆ, ನಮ್ಮ ಪಾಡಿ ನಾವು ಕೆಲಸ ಮಾಡೋಣ ಅನ್ನೋ ಮನಸ್ಥಿತಿ ನನಗಿಲ್ಲ. ಸೊ ಅವ್ರು ಏನು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಚೆಕ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಇಷ್ಟು ದಿನಗಳ ಕಾಲ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಒಂದೇ ಸಬ್ಜೆಕ್ಟ್ ಇರುವಂಥದ್ದು ಸೋಷಿಯಲ್ ಮಾತ್ರ ಇದೆ. ಸೊ ಪರವಾಗಿಲ್ಲ, ಅದೊಂದೇ ಎಲ್ಲ ಇರೋದು. ತುಂಬ ಟೈಮ್ ಇದೆ. ಸೋಷಿಯಲ್ಗೆ ತುಂಬ ಗ್ಯಾಪ್ ಇತ್ತು. ಅದಲ್ಲದೆ ಈ ಸಲ 10th ಓದ್ತಿರುವಂಥ ಮಕ್ಕಳು ಮ್ಯಾಥಮೆಟಿಕ್ಸ್ ತುಂಬ ಟಫ್ ಇತ್ತು. ಅದರಲ್ಲೂ 3rd ಪೇಪರ್ ತುಂಬ ಟಫ್ ಇತ್ತು ಅಂತ ಹೇಳ್ತಾಯಿದ್ರು. ಸೆಟ್ 3rd ಇರೋವಂಥ ಪೇಪರ್ ತುಂಬ ಟಫ್ ಇತ್ತು ಅಂತ ಹೇಳ್ತಾಯಿದ್ರು. ಅನ್ಸಿಕಂಗೆ 2nd ಸೆಟ್ ಸಿಕ್ಕಿತ್ತು. ಓಕೆ ಅಮ್ಮ ಪರವಾಗಿಲ್ಲ ಅಂತ ಹೇಳಿದ್ಲು. ಬಟ್ ರಿಸಲ್ಟ್ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ಈ ಸ್ಪೈಸಿ ಬಾಟಲ್ ಎಲ್ಲ ವಾಶ್ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ರೆಗ್ಯುಲರಾಗಿ ಅಡುಗೆ ಮಾಡಬೇಕಾದ್ರೆ ಒಂದೇ ಕೈಯಲ್ಲಿ ಮುಟ್ಟಿ ಆ ಕರೆಗಳೆಲ್ಲ ಹಾಗೆ ಕಾಣಿಸ್ತಾ ಇತ್ತು. ಸ್ಟೀಲ್ ಬಾಕ್ಸಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಗ್ಲಾಸ್ ಬಾಕ್ಸಲ್ಲಿ ಹೇಗೆ ಕಾಣುತ್ತೆ ಅಂದರೆ ಟಚ್ ಮಾಡಿರೋ ಫಿಂಗರ್ ಮಾರ್ಕ್ ಎಲ್ಲ ಹಾಗೆ ಕಾಣ್ತಾ ಇರುತ್ತೆ. ಸೊ ವಾಶ್ ಮಾಡಿಬಿಟ್ಟು ಒಂದು ಆರ್ಗನೈಸ್ ಮಾಡಿಬಿಟ್ಟೋಣ ನೀಟಾಗಿ ಅಂತ ಹೇಳಿ ಎಲ್ಲನೂ ಕಾಫಿ ಕಪ್ಪಲ್ಲಿ ಸ್ಪೈಸಸ್ ಎಲ್ಲ ಹಾಕಿಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕಾಫಿ ಕಪ್ ಯೂಸ್ ಮಾಡ್ಕೊಳ್ತೀನಿ. ಇದೇ ರೀತಿ ವ್ಲಾಗನ್ನು ನಾನು 2-3 ಸಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ನನ್ನ ಕ್ಲೀನಿಂಗ್ ಹ್ಯಾಬಿಟ್ಸ್ ಇದೇ ರೀತಿ ಇರುತ್ತೆ. ಈಸಿಯಾಗಿ ಇದನ್ನೆಲ್ಲ ರಿಫಿಲ್ ಮಾಡ್ಬೋದು ಮತ್ತು ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಸೊ ಬೇಗ ಈಸಿ ಆಗುತ್ತೆ ಕ್ಲೀನಿಂಗ್ ಕೆಲಸ ಮಾಡಬೇಕಾದ್ರೆ. ಹಾಗೆ ಸ್ಪೈಸಿ ಗ್ಲಾಸಸ್ ಎಲ್ಲ ವಾಶ್ ಮಾಡಿ ನೀರೆಲ್ಲ ಡ್ರೈ ಆದಮೇಲೆ ರಿಫಿಲ್ ಮಾಡಿ ಇಡಬೇಕು. ಅಷ್ಟರಲ್ಲಿ ನಾನು ಕುಕ್ಕಿಂಗ್ ಕೆಲಸನೇ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ಮಧ್ಯಾಹ್ನದ್ದು. ಸೊ ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣವೇ ಕಿಚನ್ ಕೌಂಟರ್ ಟಾಪ್ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ. ನೈಟ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ಕಿಚನ್ ನೋಡೋಕ್ಕೆ ಹೇಗೆ ಅಂತಂದರೆ ಫುಲ್ ಒಂಥರ ಆರಾಮ್ ಅಂತ ಅನ್ನೋ ರೀತಿ ಫೀಲ್ ಆಗಬೇಕು. ಸೊ ಆ ರೀತಿ ಅನಿಸ್ತಾ ಇರುತ್ತೆ. ಸೊ ನೈಟ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡಲಿಲ್ಲ ಅಂತ ಅಂದರೆ ಅಯ್ಯೋ ಇಷ್ಟೊಂದು ಪಾತ್ರೆ ಇದೆಯಾ ಅಂತ ನಾವೇ ಫೀಲ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ನೈಟ್ ಆದಷ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಸೊ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀರೆಲ್ಲ ಡ್ರೈ ಆಗಲಿ ಅಂತ ಇಡ್ತಾ ಇದ್ದೀನಿ. ನಾನು ಕಿಚನಲ್ಲಿ ಆದಷ್ಟು ಕೆಲವೊಂದು ಐಟಮ್ಸ್ಗಳನ್ನ ಚೇಂಜ್ ಮಾಡಿ ಇಡೋಣ ಅಂತ ನೋಡ್ತೀನಿ. ಕೆಲವೊಂದು ಐಟಮ್ಸನ್ನು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಅದು ಯೂಸ್ ಮಾಡಿ ರೂಢಿ ಆಗಿರುತ್ತಲ್ಲ. ಸೊ ಇದೇ ಕಂಫರ್ಟಬಲ್ ನಮಗೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ಅನ್ಸಿಕಾ ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಕ್ಷಣ ಜ್ಯೂಸ್ ಏನು ಮಾಡಿಟ್ಟಿದ್ದೀರಾ ಅಮ್ಮ ಅಂತ ಕೇಳ್ತಾಳೆ. ಬಿಸಿಲು ಜಾಸ್ತಿ ಇದೆ, ಅಷ್ಟು ಬಿಸಿಲಿದೆ ಹೊರಗಡೆ. ಸೊ ನಮಗೆ ಮನೆ ಒಳಗಡೆ ಇರ್ತೀವಲ್ವ, ಅಷ್ಟು ಬಿಸಿಲಿದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಹೊರಗಡೆ ಹೋಗಿ ಬಂದ್ರೇ ಗೊತ್ತಾಗೋದು ಬಿಸಿಲು ಎಷ್ಟು ಜಾಸ್ತಿ ಇದೆ ಅಂತ ಹೇಳಿ. ಸೊ ಹಾಗೆ ನಾನು ಲೆಮನ್ ಜ್ಯೂಸ್ ಮಾಡಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಏನಾದರೂ ಮನೇಲಿ ಫ್ರೂಟ್ಸ್ ಇದ್ದರೆ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಬಂದ ತಕ್ಷಣ ಊಟ ಕೇಳೋದಕ್ಕಿಂತ ಮೊದಲು ಜ್ಯೂಸೇ ಕೇಳುವಂಥದ್ದು ಜಾಸ್ತಿ. ಸೊ ಹಾಗಾಗಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆಲ್ಮೋಸ್ಟ್ ಈ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಜಾಸ್ತಿ ಲಿಕ್ವಿಡ್ ಐಟಮ್ ತೊಗೊಳ್ಳೋದೇ ಒಳ್ಳೆಯದು ಅಂತ ಅಂತೀನಿ. ಹಾಗೆ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇವತ್ತು ಹೇಗಿತ್ತು, ಟಫ್ ಇತ್ತ ಪೇಪರು ಏನು ಹೇಗೆ ಅಂತ ಎಲ್ಲ ಕೇಳಿಕೊಂಡು ಅವಳ ಹತ್ರ ಮಾತಾಡಿಕೊಂಡು ನಾನು ಕೆಲಸನೇ ಕಂಪ್ಲೀಟ್ ಮಾಡ್ತಾಯಿದ್ದೆ. ಬಟ್ ಬರೆಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟೆನ್ಷನ್ ಇದ್ದರೆ ಬರೆದು ಬಂದಮೇಲೆ ಒಂಥರ ಟೆನ್ಷನು. ಆ ಪೇಪರ್ ಕೂತ್ಕೊಂಡು ಕರೆಕ್ಷನ್ ಮಾಡಿಕೊಂಡು ಸೊ ಈ ರೀತಿ ಬರುತ್ತಾ, ನಾನು ಇದನ್ನು ಬಿಟ್ಟು ಬಂದ, ನಾನು ಹೀಗೆ ಮಾಡಿದ್ನ ಅಂತ ಹೇಳಿ. ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿದ್ಲು. ನಾನು ಬೇಡ ಇರಲಿ, ಬರೆದು ಬಂದಿದೆಯಾ ನೋಡೋಣ ಬಿಟ್ಬಿಡು, ಮತ್ತೆ ತಿರ್ಗಾ ಬಂದು ಮನೇಲಿ ಅದ್ರ ಬಗ್ಗೆನೇ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಲಿ ಅಂತ ಹೇಳಿ. ತಿಂಗಳ ದಿನಸಿ ಐಟಮ್ ತರಬೇಕಾದ್ರೆ ಮನೇಲಿ ಸ್ವಲ್ಪ ಒಂದು 50 ಗ್ರಾಮು ಸ್ಪೈಸಿ ಐಟಮ್ಸ್ ಇಟ್ಕೊಂಡೇ ತಗೊಂಡು ಬರ್ತೀನಿ. ಯಾಕಂದರೆ ಫುಲ್ ಖಾಲಿ ಅಂತೂ ಮಾಡ್ಕೊಂಡು ತರೋದಿಲ್ಲ. ಮನೇಲಿ ಯಾವುದೇ ವಸ್ತುಗಳಾಗಲಿ ತರಬೇಕಾದ್ರೆ ಖಾಲಿ ಅದನ್ನು ತೊಗೊಂಬರ್ಬೇಕು ಅಂತ ಖಾಲಿ ಅನ್ನೋ ವರ್ಡನ್ನು ಯೂಸ್ ಮಾಡಬಾರ್ದು. ಸೊ ಮನೆಗೆ ಬೇಕು, ಉಪಯೋಗ ಇದೆ ಅಂತ ಹೇಳಿನೇ ಆ ವಸ್ತುಗಳನ್ನು ತಗೊಂಡು ಬರಬೇಕು. ಖಾಲಿಯಾಗಿದೆ ಖಾಲಿ ಅನ್ನೋ ವಸ್ತುನ ವರ್ಡ್ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಇದುವರೆಗೂ ಒಂದು ಸಲನೂ QA ವ್ಲಾಗ್ ಮಾಡಿಲ್ಲ. ತುಂಬ ಕಮೆಂಟ್ ಕ್ವಶನಲ್ಲಿ ಕೇಳಿದ್ದೀರಾ. ಸೊ ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ವ್ಲಾಗ್ನು ಕೂಡ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.